ಮೊದಲಿಗೆ ಕರಳೆ ಈಗ ಆಲ್ರೆಡಿ ಒಂದು ಥೀಮ್ ಪೋಸ್ಟರ್ ಬಿಟ್ಟಿದ್ದೆ, ಬಿಟ್ಟ ನಂತರದಲ್ಲಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಆಕ್ಚುಲಿ ಪೋಸ್ಟ್ ವಿಚಾರದಲ್ಲಿ. ಸೊ ಈಗ ಈ ವಿವಾದ ಏನದು ಅಂತ? ಸೊ ಫಸ್ಟ್ ಪೋಸ್ಟರ್ ನೀವು ಎಲ್ಲರೂ ನೋಡಿದ್ದೀರಾ, ತುಂಬಾ ಜನ ನೋಡಿದ್ದಾರೆ. ಈಗ ನನ್ನ ಫಸ್ಟ್ ಲುಕ್ ರಿಲೀಸ್ ಮಾಡ್ತೀನಿ ಅಂತಿದ್ದಾರೆ. ಈಗ ನಾವು ಈ ಪೋಸ್ಟರ್ ರಿಲೀಸ್ ಮಾಡಿರೋದು ನೋಡಿರೋವಾಗಲೇ ಗೊತ್ತಾಗ್ತಿದೆ ಅವ್ರ ಬೋಲ್ಡ್ನೆಸ್ ಏನು ಅಂತ ನಮಗೆ ಗೊತ್ತಾಗ್ತಿದೆ. ಈಗ ನನ್ನ ಪೋಸ್ಟರು ಇದಕ್ಕಿಂತ ಬೋಲ್ಡ್ ಆಗಿರುತ್ತೆ ಅನ್ನೋದು ಅವ್ರ ಮಾತು. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದಾಗ ನಿಮಗೆ ಯಾಕೆ ತೋರಿಸ್ಬೇಕು ನಾವು? ನೀವು ನಮ್ಮ ಸಿನಿಮಾ ಹೀರೋಯಿನು, ಬರ್ತೀರಾ, ಆ್ಯಕ್ಟ್ ಮಾಡ್ತೀರಾ, ಹೋಗ್ತೀರಾ, ರೆಮ್ಯುನರೇಷನ್ ತೊಗೋತಿದ್ದೀರಾ, ನಿಮಗೆ ಸಾಲ್ತಿಲ್ಲ ಅಂದರೆ ಹೇಳಿ, ನಾವು ಜಾಸ್ತಿ ಕೊಡ್ತೀವಿ, ಹೋಗಿ. ಪೋಸ್ಟರ್ ಬಗ್ಗೆ ಕೇಳೋದಾಗ್ಲಿ, ಹೇಗೆ ಬರ್ತಿದೆ ಅಂತ ಕೇಳೋದ್ರ ಬಗ್ಗೆ ಆಗಲಿ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಅನ್ನೋದು ಅವ್ರ ಮಾತು. ಸೊ ನಾನು ನನ್ನ ಫಸ್ಟ್ ಲುಕ್ ರಿಲೀಸ್ ಮಾಡ್ತಿದ್ದಾರೆ ಅಂದಾಗ ನಾನು ಕಾಣಿಸ್ಕೋತೀನಿ ಅಂದಾಗ ನನ್ನ ಕನ್ಸೆಂಟ್ ಬೇಕೇ ಬೇಕು ಅವ್ರಿಗೆ. ಸೊ ಅದು ಅವ್ರು ಹೇಳ್ತಿಲ್ಲ. ಸೊ ಪೋಸ್ಟರ್ ರಿಲೀಸ್ ಆಗೋ ಮೊದಲು ಈ ಥರದೊಂದು ವಿವಾದ ಕ್ರಿಯೇಟ್ ಮಾಡೋದು ಕಾರಣ ಏನು? ಯಾಕೆ ಅಂದರೆ ಈಗ ಅವ್ರು ಫಸ್ಟು ಅವರು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಹಾಂ, ಅದರಲ್ಲಿರೋ ಬೋಲ್ಡ್ನೆಸ್ನ ನೋಡಿಬಿಟ್ಟು ಜನರು ಅದರಲ್ಲಿರೋದು ನೀವಾ ಅಂತ ಕೇಳಕ್ಕೆ ಶುರು ಮಾಡಿದ್ರು. ಅದನ್ನ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು. ಮಾಡಿದ ನೆಕ್ಸ್ಟ್ ಡೇನೇ ಕ್ಲಾರಿಟಿ ಕೊಡ್ಬೋದಿತ್ತು. ಈ ಹುಡುಗಿ ಮತ್ತೆ ನಮ್ಮ ಸಿನಿಮಾ ಹೀರೋಯಿನು ಬೇರೆ ಬೇರೆ ಅಂತ ಅವ್ರು ಹೇಳ್ಬೋದಿತ್ತು. ಯಾಕೆ ಹೇಳಿಲ್ಲ? ಈಗ ಒಂದು ಇಂಟರ್ವ್ಯೂ ನಲ್ಲಿ ಅದ್ರ ಬಗ್ಗೆ ಮಾತನಾಡಿ ಹೇಳಿದ್ರೆ, ಕ್ಲಾರಿಫೈ ಮಾಡಿದ್ರೆ ಅಂತ ನಿಮ್ದೇ ಒಂದು ಲೆಟರ್ ನಲ್ಲಿ ಇದೆ. ಹೌದು, ನಿಮ್ಗೆ ಸಪೋರ್ಟ್ ಆಗಿದ್ರು ಅಂತ. ಸೊ ನಿಮ್ಮಲ್ಲಿ ಅಂದ್ರೆ ಟೀಮಲ್ಲಿ ಏನಾದ್ರು ಗೊಂದಲ ಇದೆಯಾ ಅಂತ ಅಂದ್ಬಿಟ್ಟು? ಟೀಮಲ್ಲಿ ಗೊಂದಲ ಅನ್ನೋದಕ್ಕಿಂತ ಮೇನ್ ಆಗಿ ಇವಾಗ ಸದ್ಯಕ್ಕೆ ನಮ್ಗಿರೋದು ಗೊಂದಲ, ವಿಚಾರ, ವಿವಾದ ಏನೂ ಅಲ್ಲ. ಒಂದು ಪೋಸ್ಟರ್ ರಿಲೀಸ್ ಆಗಿದೆ, ಆ ಪೋಸ್ಟರ್ ಬೋಲ್ಡ್ ಆಗಿದೆ. ಎಷ್ಟು ಬೋಲ್ಡ್ ಆಗಿದೆ ಅಂದ್ರೆ ಅದನ್ನ ನೋಡಿದವರು ಸುಮಾರು ಜನ ಮುಜುಗರ ಪಟ್ಟು ನಾನು ಅಪ್ಲೋಡ್ ಮಾಡ್ಲಾ ಬೇಡವಾ ಅಂತ. ಇವಾಗ ನಮ್ ಕಡೆಯವರೇ ಸಪೋರ್ಟ್ ಮಾಡ್ತಾರಲ್ವ, ಪ್ರತಿಯೊಬ್ರು ಆಗ್ತಾರಲ್ಲ, ಮುಜುಗರ ಪಡುವಂತ ರೀತಿಯಲ್ಲಿ ಇದೆ ಒಂದು. ಎರಡನೇ ವಿಚಾರ, ಮುಂದಿನ ಒಂದು ಇವಳು ಲುಕ್ ರಿವೀಲ್ ಆಗುವಂತ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಫೋಟೋಶೂಟ್ ಆಗಿದೆ, ಸೇಮ್ ಲುಕ್ ಅಲ್ಲೇ ಮಾಡಿರ್ತಾರೆ. ಬಟ್ ನಾವ್ ಹೇಳ್ತಾ ಇರೋದು ಫೋಟೋಶೂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಬೋಲ್ಡ್ ಆಗಿರುವಂತಹ ಫೋಟೋಸ್ ತಗೊಂಡಿಲ್ಲ. ವಿಚಾರ ಬಂದಿರೋದು ಸ್ಟಿಲ್ ಕ್ಯಾಮ್ರಾಗಳು, ಸೆಟ್ ಅಲ್ಲಿ ಬಿಹೈಂಡ್ ದಿ ಸೀನ್ಸ್ ತೆಗಿಯೋಕೆ ಸ್ಟಿಲ್ ಕ್ಯಾಮ್ರಾಗಳು ಬಂದಿರುತ್ತೆ. ಅದರಲ್ಲಿ ಒಂದು ಸೀನಲ್ಲಿ ಸೆರಗು ಬಿದ್ದಿದೆ, ಅದರಲ್ಲಿ ಆರ್ಟಿಫಿಷಿಯಲ್ ಹೊಟ್ಟೆ ಒಂದಿದೆ, ಅದರಲ್ಲಿ ತುಂಬು ಗರ್ಭಿಣಿ ಆಗಿರ್ತಾಳೆ. ಸೊ ಹೊಟ್ಟೆನೋ ಒಂದು ಸೀನ್ ಡಿಮಾಂಡ್ ಏನೋ ಮಾಡಿತ್ತಂತೆ, ಅದಕ್ಕೋಸ್ಕರ ಆ ಥರದ್ದೊಂದಿದೆ. ವಿಚಾರ ಏನಪ್ಪ ಅಂದ್ರೆ ಈಗಿನ AI ದುನಿಯಾದಲ್ಲಿ ಸಣ್ಣ ಪುಟ್ಟ ಎಡಿಟಿಂಗ್ ಮಾಡೋದು ವಿಚಾರವೇ ಅಲ್ಲ. ಯಾರ್ಯಾರ್ದು ಯಾವ್ಯಾವ ರೀತಿನೋ ಹೋಗ್ತಿದೆ, ಇದು ಈಗಾಗಲೇ ನಿಮಗೆ ಗೊತ್ತು. ಈಗ ನಿಮ್ಮ ಬೇಡಿಕೆ ಏನಂತ? ಈಗ ಆತರ ಪೋಸ್ಟ್ ಬಿಡಬಾರ್ದು ಅಂತನಾ? ಅವ್ರು ಏನೇ ಬಿಟ್ರು ಪರವಾಗಿಲ್ಲ, ಅವರು ನನಗೆ ತೋರಿಸ್ಬೇಕು. ಅವ್ರು ಈಗ ಫಸ್ಟ್ ಈಗ ರಿಲೀಸ್ ಮಾಡಿದ್ರು ಪೋಸ್ಟರು, ಅದು ನಮಗೆ ಗೊತ್ತೇ ಇರಲಿಲ್ಲ. ಅವ್ರು ಮಾಡಿದ್ಮೇಲೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ತಾನೆ. ಈಗಲೂ ಅಷ್ಟೇ, ಅವ್ರು ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ತೋರಿಸ್ಲಿ ಫಸ್ಟು. ನಾನು ಕಂಫರ್ಟಬಲ್ ಇದ್ದೀನ ಅನ್ನೋದು ಅವ್ರಿಗೆ ಪ್ರಶ್ನೆ. ನಾನು ಕಂಫರ್ಟಬಲ್ ಇದ್ದೀನ ಅನ್ನೋದು ಅವ್ರಿಗೆ ಬೇಕಾಗಿಲ್ಲ. ಅವ್ರು ಏನೇ ಬೇಕಿದ್ರು ರಿಲೀಸ್ ಮಾಡ್ತಾರೆ ಅಂದರೆ ನಾನು ಆರ್ಟಿಸ್ಟಾಗಿ ಯಾಕೆ ವರ್ಕ್ ಮಾಡ್ತಿದ್ದೀನಿ? ಹೀರೋಯಿನ್ ಅಂದಿದ ತಕ್ಷಣ ಬರೀ ಆ್ಯಕ್ಟ್ ಮಾಡು, ದುಡ್ಡು ತಗೋ, ಹೋಗು ಅಂತನಾ? ಅಂದ್ರೆ ಈಗ ನಿಮ್ಮ ಮೇಲೆ ಮಾನನಷ್ಟ ಆಗೋ ತರ ಮಾಡ್ತಾ ಇದ್ದಾರೆ ಅಂತ. ಈಗ ಲೀಗಲ್ ಆಗಿ ಏನಾದ್ರು ಹೋಗ್ತೀರಾ ಕೋರ್ಟ್ ಅಥವಾ ಏನಾದ್ರು ಪೊಲೀಸ್? ಇದಕ್ಕೂ ಅವರು ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ನಾನು ಹೋಗ್ಲೇಬೇಕಾಗುತ್ತೆ. ಅದ್ರ ಮೇಲೆ ಅವ್ರ ಇಷ್ಟ. ಇಲ್ಲಿ ಅವರು ಕರೆಸಿ ಮಾತಾಡ್ಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡ್ಸಿದ್ಮೇಲೆ ಅವ್ರು ನನಗೆ ತೋರಿಸ್ತಾರ, ಪೋಸ್ಟರ್ ತೋರಿಸಿಲ್ಲ ಅಂತೂ ಪರವಾಗಿಲ್ಲ, ಈ ಥರ ಇರುತ್ತೆ ಅಂತ ಹೇಳಿದ್ರೆ ನಾನು ವಿಜುವಲೈಸ್ ಮಾಡ್ಕೋಬಹುದು. ಸೊ ಅವರು ಅದಕ್ಕೆ ಉತ್ತರ ಕೊಟ್ರೆ ನಾನು ಮುಂದೆ ಏನು ಮಾಡಲ್ಲ. ಅಧ್ಯಕ್ಷರು ಹೇಳಿದ್ರು ಪಬ್ಲಿಸಿಟಿ ಗಿಮಿಕ್ ತರ ಮಾಡ್ತಾ ಇದೀವಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರಂತೆ ಡೈರೆಕ್ಟರ್. ಆತರನೇ ಯಾರು ಡೈರೆಕ್ಟರ್ ಯಾರು ಹೇಳಿದ್ದಾರೆ? ಡೈರೆಕ್ಟ್ ಹೇಳಿದ್ರಂತೆ ಅವ್ರು ಹೇಳಿದಾರಂತ. ಹಂಗೇನಾದ್ರು ಇದ್ರೆ ನಾನು ಬೇರೆ ತರ ಆಕ್ಷನ್ ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ನಾನು ನನ್ನ ಮಾನ ಮರ್ಯಾದೆ ಕಳ್ಕೊಂಡು ಸಿನಿಮಾ ಗೆಲ್ಸಕ್ಕಾಗಲ್ಲ. ಸಿನಿಮಾ ಗೆದ್ರು ನನ್ನ ಲೈಫಲ್ಲಿ ಸೋಲಕ್ ಇಷ್ಟ ಇಲ್ಲ ನನಗೆ. ಇದಲ್ಲ ಅಂದ್ರೆ ಇನ್ನ 10 ಸಿನಿಮಾ ಮಾಡ್ಬೋದು. ನನ್ನ ಲೈಫಲ್ಲಿ ನಾನು ಸೋದ್ಬಿಟ್ಟು ಮುಖ ತೋರಿಸ್ಕೊಂಡು ಓಡಾಡಕ್ಕಾಗಲ್ಲ ಅನ್ನೋ ತರ ಮಾಡ್ಕೊಳಕ್ ಇಷ್ಟ ಇಲ್ಲ. ಸೊ ನಾನು ಅದನ್ನೇನಾದ್ರು ಇದನ್ನ ನಾವು ಗಿಮಿಕ್ ತರ ತಗೊಂಡು ಹೋಗ್ತಿದೀವಿ, ಅದಕ್ಕೆ ನಿಮಗೆ ಈ ತರ ಮಾಡ್ತಿದೀವಿ ಅಂತ ನನ್ಗೇನಾದ್ರು ಗೊತ್ತಾದ್ರೆ ನಾನು ಕಂಪ್ಲೇಂಟ್ ಕೊಡ್ಲೇಬೇಕಾಗುತ್ತೆ ಅವ್ರ ಅಗೇನ್ಸ್ಟ್. ಅದ್ರ ಬಗ್ಗೆ ನಾವು ಈಗಾಗಲೇ ಸುಮಾರು ಕಡೆ ಹೇಳಿದೀವಿ ಕೂಡ. ಪಬ್ಲಿಸಿಟಿ ಗಿಮಿಕ್ ಅಂತ ಹೇಳಿ ಹೆಣ್ಣು ಮಗುನ ಎದುರುಗಡೆ ನಿಲ್ಲಿಸಿ ಪಬ್ಲಿಸಿಟಿ ತಗೊಳ್ಳೋವಂಥದ್ದು ನನಗೆ ಅನ್ನೋದಕ್ಕಿಂತ ಜನಕ್ಕೆ ಗೊತ್ತಾಗ್ಲಿ. ಅವ್ರು ಕರೆಕ್ಟು ಅಂತ ಹೇಳಿದ್ರೆ ನಾವು ಒಂದು ಮಾತಾಡಲ್ಲ. ಹೆಣ್ಣು ಮಗು ಫೇಸ್ ರೆಕಗ್ನೇಷನ್ ಬೇರೆ, ಪಬ್ಲಿಸಿಟಿ ಗಿಮಿಕ್ ಬೇರೆ. ಬಟ್ ಯಾವುದೇ ವಿಚಾರದಲ್ಲೂ ನಮ್ಮ ತಂಗಿಗೆ ಧಕ್ಕೆ ಆಗೋ ರೀತಿ ಬಂದರೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತಗೊಳ್ಳೋಕ್ಕೆ ನಾವು ಸಿದ್ಧರಾಗಿದ್ದೀವಿ, ರೆಡಿ ಆಗಿದ್ದೀವಿ. ಇಟ್ಸ್ ಆಲ್ ಅಬೌಟ್
ನಮ್ಗೆ ಕನ್ಸೆಂಟ್ ಇಲ್ದೆ, ಇವಳ ಕನ್ಸೆಂಟ್ ಇಲ್ದೆ ಯಾವುದೇ ಪೋಸ್ಟರ್ ಅನ್ನ ರಿಲೀಸ್ ಮಾಡಬೇಡಿ, ಅಷ್ಟೇ ನಮ್ಮ ಕೋರಿಕೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.